apati te na apatiya apati ke tu apati to apati tu apate. ಇರಿ, ನೀವು ಸರ್ ಇಲ್ದೇ ಇರಬೇಕಾದ್ರೆ ಈ ತರ ಎಲ್ಲ ಡ್ಯಾನ್ಸ್ ಮಾಡ್ತೀರಲ್ಲ, ಸರ್ ಬಂದ್ಮೇಲೆ ಹೇಳ್ತೀನಿ. ಇಲ್ಲ, ನಾನು ಹೇಳ್ತೀನಿ. ನಾಳೆ ಚಾಕ್ಲೇಟ್ ಕೊಡ್ತೀನಿ, ಬೇಡ ಕೊಡು ಪ್ಲೀಸ್, ಬೇಡ. ಇಲ್ಲ ಇಲ್ಲ, ನಾನು ಹೇಳ್ತೀನಿ. ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕೋ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಕ್ಷಮಿಸ್ಬಿಡ, ಸುಮ್ಮನಿರು. ಶುಭೋದಯ ಗುರುಗಳೇ. ಧನ್ಯವಾದಗಳು ಗುರುಗಳೇ. ಎಲ್ಲರೂ ತಿಂಡಿ ಮಾಡ್ಕೊಂಡ್ ಬಂದಿದ್ರಾ? ಮಾಡ್ಕೊ ಬಂದಿದ್ದೀವಿ ಸರ್. ಸರ್ ಸರ್, ಏನೋ ನೀವ್ ಇಲ್ದೇ ಇರಬೇಕಾದ್ರೆ ಇವ್ರೆಲ್ಲರೂ ಗಲಾಟೆ ಮಾಡ್ತಾ ಇದ್ರು ಸರ್. ನಾನು ಇಲ್ದೇ ಇರಬೇಕಾದ್ರೆ ಸುಮ್ಮನೆ ಕೂತ್ಕೋಬೇಕಂತ ಹೇಳಿಲ್ವಾ ನಿಮ್ಗೆ? ಹೇಳಿದಿರಿ ಮೇಷ್ಟ್ರೆ. ಸರಿ, ಇವಾಗ ಅಟೆಂಡೆನ್ಸ್ ತಗೋತೀನಿ, ಎಲ್ಲರೂ ಆನ್ಸರ್ ಹೇಳ್ರಿ. ಸರಿ ಮೇಷ್ಟ್ರೆ. ಗುಂಡ ಬಂದಿದ್ದೀನಿ ಮೇಷ್ಟ್ರೆ. ಮಾದ ಅನುವಾದ ಮುನಿಯಾ ಅವನು ಚಿಕನ್ ಗುನಿಯಾ. ನವ್ಯ ಬಂದಿದ್ದೀನಿ ಮೇಷ್ಟ್ರೆ. ಲಾವಣ್ಯ ಬಂದಿದ್ದೀನಿ ಮೇಷ್ಟ್ರೆ. ಲೇ ಗುಂಡ, ನೀನ್ ಹೇಳು. ಏನ್ ಮೇಷ್ಟ್ರೆ? ನಿನ್ನೆ ಪ್ರಬಂಧ ಕರ್ಕೊಂಡ್ ಬರೀತಾ ಬರ್ತೇನೋ? ಬರುತ್ತೆ ಮೇಷ್ಟ್ರೆ. ಹೌದಾ? ಯಾವ ವಿಷಯ ಕೊಟ್ರು ಬರೀತ್ಯಾ? ಬರಿತೀನಿ ಮೇಷ್ಟ್ರೆ. ಹಂಗಂದ್ರೆ ಹಸು ಬಗ್ಗೆ ಪ್ರಬಂಧ ಬರೀ ನೋಡ. ಬರಿತೀನಿ ಮೇಷ್ಟ್ರೆ. ಹಸು ಒಂದು ಸಾಕು ಪ್ರಾಣಿ. ಹಸು ಕರುಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತೆ. ಹಾಲು ಮೊಸರು ಆಗುತ್ತೆ, ಮೊಸರು ಮಜ್ಜಿಗೆ ಆಗುತ್ತೆ, ಮಜ್ಜಿಗೆ ಬೆಣ್ಣೆ ಆಗುತ್ತೆ, ಬೆಣ್ಣೆ ಕಾಯಿಸಿದರೆ ತುಪ್ಪ ಮಾಡಬಹುದು, ತುಪ್ಪದಿಂದ ಬಗೆ ಬಗೆಯ ಸಿಹಿ ತಿಂಡಿ ಮಾಡಬಹುದು. ಹಸು ಸಗಣಿ ಆಗುತ್ತೆ, ಸಗಣಿಯಿಂದ. ನೀನ್ ಇಷ್ಟು ಚೆನ್ನಾಗಿ ಪ್ರಬಂಧ ಹೇಳ್ತಿ ಅಂತ ನಮ್ಗೆ ಗೊತ್ತಾ ಇರ್ಲಿಲ್ವೋ? ಹಂಗಂದ್ರೆ ಇವಾಗ ಬೇರೆ ವಿಷಯ ಕೊಟ್ಟರೇನು ಪ್ರಬಂಧ ಬರ್ತೀಯಾ? ಬರಿತೀನಿ ಮೇಷ್ಟ್ರೆ. ಹಂಗಂದ್ರೆ ಕಾರ್ ಬಗ್ಗೆ ಪ್ರಬಂಧ ಬರೀ ನೋಡ. ಕಾರಿಗೆ 4 ಚಕ್ರಗಳಿರುತ್ತೆ, 4 ಬಾಗಿಲುಗಳು ಇರುತ್ತೆ, 4 ಕಿಟಕಿಗಳು ಇರುತ್ತೆ, ಹಿಂದೆ ಒಂದು ಡಿಕ್ಕಿ ಇರುತ್ತೆ, ಸಾಮಾನನ್ನು ತುಂಬಿಕೋಬಹುದು, ಕಿಟಕಿ ಕೆಳಗಿಳಿಸಿದರೆ ಅಕ್ಕಪಕ್ಕದವರನ್ನು ನೋಡಬಹುದು, ಹಾಗೂ ಹಸುನು ನೋಡಬಹುದು. ಹಸು ಕರುಗಿದ್ದ ಬೆಳಗಿನ ಹಾಲನ್ನು ಕೊಡುತ್ತೆ, ಹಾಲು ಮೊಸರಾಗುತ್ತೆ, ಮೊಸರು ಮಜ್ಜಿಗೆ ಆಗುತ್ತೆ, ಮಜ್ಜಿಗೆ ಬೆಣ್ಣೆ ಆಗುತ್ತೆ, ಬೆಣ್ಣೆ ಕಾಯಿಸುತ್ತೆ, ತುಪ್ಪ ಆಗುತ್ತೆ, ತುಪ್ಪದಿಂದ ಬಗೆ ಬಗೆಯ ಸಿಹಿ ತಿಂಡಿ ಮಾಡಬಹುದು. ಏನೋ ಹಸುಗೆ ಬರ್ತೀಯ ಹೇಳ್ದು. ಲೈಟ್ ಕಂಬದ ಬಗ್ಗೆ ಪ್ರಬಂಧ ಬರಕೊಟ್ರು, ಬರೀತ್ಯಾ? ಬರಿತೀನಿ ಮೇಷ್ಟ್ರೆ. ಏನ್ ಬರೀತ್ಯಾ? ಭಗವಾನ್ ಚುನಾವಣ. ನನ್ ಮಗ ಕೇಳಿದ್ದು, ಹೇಳ ಕೇಳಿದ್ದು. ರಸ್ತೆಯ ತುದಿಯಲ್ಲಿ ಲೈಟ್ ಕಂಬವನ್ನು ನೆಟ್ಟಿರುತ್ತಾರೆ, ಅದು ತಂತಿಗಳ ಜೊತೆ ಬಿಗಿದಿರುತ್ತೆ. ಇನ್ನು ಕೆಲವರು ಆ ತಂತಿಗೆ ಬಟ್ಟೆಯನ್ನು ಒಣಗು ಹಾಕುತ್ತಾರೆ, ಇನ್ನು ಕೆಲವೊಬ್ರು ಆ ತಂತಿಗೆ ಹಸುವನ್ನು ಕಟ್ಟುತ್ತಾರೆ. ಹಸು ಕರುಗಿದ್ದ ಬೆಳಗಿನ ಹಾಲನ್ನು ಕೊಟ್ಟರೆ ಹಾಲು ಮೊಸರಾಗುತ್ತೆ, ಮೊಸರು ಮಜ್ಜಿಗೆ ಆಗುತ್ತೆ, ಮಜ್ಜಿಗೆ ಬೆಣ್ಣೆ ಆಗುತ್ತೆ, ಬೆಣ್ಣೆ ಕಾಯಿಸಿದರೆ ತುಪ್ಪ ಮಾಡಬಹುದು, ತುಪ್ಪದಿಂದ ಬಗೆ ಬಗೆಯ ಸಿಹಿ ತಿಂಡಿ ಮಾಡಬಹುದು. ಹಸು ಬೆರಣೆ ಹಾಕುತ್ತೆ, ಹಸು ಸಗಣಿ ಹಾಕುತ್ತೆ, ಸಗಣಿಯಿಂದ. ಇವಾಗ ಏರೋಪ್ಲೇನ್ ಬಗ್ಗೆ ಪ್ರಬಂಧ ಬರಕೊಟ್ರು, ಏನ್ ಬರೀತ್ಯಾ? ಬರಿತೀನಿ ಮೇಷ್ಟ್ರೆ. ಏನ್ ಬರೀತ್ಯಾ? ಏರೋಪ್ಲೇನ್ ಅನ್ನು ಕನ್ನಡದಲ್ಲಿ ವಿಮಾನ ಎಂದು ಹೇಳುತ್ತಾರೆ. ವಿಮಾನ ದೇಶ ವಿದೇಶಗಳಿಗೆ ಚಲಿಸುತ್ತೆ. ವಿಮಾನದಿಂದ ಕೆಳಗೆ ನೋಡದೆ ಜನರೆಲ್ಲ ಇಷ್ಟಿಷ್ಟೇ ಕಾಣುತ್ತಾರೆ, ಹಾಗೂ ಹಸುನು ಇಷ್ಟಿಷ್ಟೇ ಕಾಣುತ್ತೆ. ಹಸು ಕರುಗಿದ್ದ ಬೆಳಗಿನ ಹಾಲನ್ನು ಕೊಡುತ್ತೆ, ಹಾಲು ಮೊಸರಾಗುತ್ತೆ, ಮೊಸರು ಮಜ್ಜಿಗೆ ಆಗುತ್ತೆ, ಮಜ್ಜಿಗೆ ಬೆಣ್ಣೆ ಆಗುತ್ತೆ, ಬೆಣ್ಣೆ ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ಬಗೆ ಬಗೆಯ ಸಿಹಿ ತಿಂಡಿ ಮಾಡಬಹುದು. ಏನ್ ಕೊಟ್ರು ಬರೀ ಹಸುಗೆ ಬಚ್ಚಲ್ಲ. ಇವ್ನ್ ಯಾತ್ ಕೊಡ? ಭೂಮಿ ಮೇಲಿರೋದು ಕೊಡ್ಬಾರ್ದು, ಆಕಾಶದ ಮೇಲಿರೋದು ಕೊಡ್ಬಾರ್ದು. ಈಗ ಮಂಗಳ ಗ್ರಹದ ಬಗ್ಗೆ ಪ್ರಬಂಧ ಬರೆಯಕ್ ಕೊಟ್ರಿ, ಏನ್ ಬರೀತ್ಯಾ? ಬರಿತೀನಿ ಮೇಷ್ಟ್ರೆ. ಅದೇನ್ ಬರೀತ್ಯಪ್ಪ? ಮಂಗಳ ಗ್ರಹ ಒಂದು ಅದ್ಭುತವಾದ ಗ್ರಹ. ನಿಮ್ ತಾತ ಹೋಗಿದ್ದು ಅಲ್ಲ ನೋಡ್ಕೊಂಡ್ ಬರಕ್ಕೆ, ಅದ್ಭುತವಾಗೈತ ಅನ್ನಕ್ಕೆ. ಇಲ್ಲ ಮೇಷ್ಟ್ರೆ, ವಿಜ್ಞಾನಿಗಳು ಹೋಗಿದ್ರು. ವಿಜ್ಞಾನಿಗಳು ಹೋಗಿದ್ದಾರೆ ಅಂದ್ರೆ ಮನುಷ್ಯರು ಹೋಗ್ತಾ ಇರ್ತಾನೆ. ಹೌದು. ಮನುಷ್ಯರು ಒಬ್ನೇ ಹೋಗ್ತಾನ? ಇಲ್ಲ. ಮನುಷ್ಯರ ಜೊತೆ ಅವ್ರ ಹೆಂಡತಿ ಮಕ್ಳನ್ನು ಕರ್ಕೊಂಡು ಹೋಗ್ತಾನೆ. ಹಾಗೂ ಹಸುನು ಕರ್ಕೊಂಡು ಹೋಗ್ತಾನೆ. ಹಸು ಕರುಗಿದ್ದ ಬೆಳಗಿನ ಹಾಲನ್ನು ಕೊಟ್ಟಿದ್ರೆ ಹಾಲು ಮೊಸರಾಗುತ್ತೆ, ಮೊಸರು ಮಜ್ಜಿಗೆ ಆಗುತ್ತೆ, ಮಜ್ಜಿಗೆ ಬೆಣ್ಣೆ ಆಗುತ್ತೆ, ಬೆಣ್ಣೆ ಕಾಯಿಸಿದ ತುಪ್ಪ ಮಾಡಬಹುದು, ತುಪ್ಪದಿಂದ ಬಗೆ ಬಗೆಯ ಸಿಹಿ ತಿಂಡಿ ಮಾಡಬಹುದು. ಏನ್ ಕೊಟ್ರು ಬರೀ ಹಸುಗೆ ಹೇಳೋದು ಬರ್ತೀಯಾ? ನಮಸ್ಕಾರ. ಏನ್ ಮೇಷ್ಟ್ರೆ ನೀವು ಹೇಳು ಅಂತೀರ, ಒಂದ್ಸತಿ ಹೇಳ್ಬೇಡ ಅಂತೀರ. ಏನ್ ಮೇಷ್ಟ್ರ ಏನ್ ಕತೆನೋ ಒಂದು ಗೊತ್ತಿಲ್ಲ. ಹೇಳಿ ಮೇಷ್ಟ್ರೆ. 1869 ಏನಾಗಿತ್ತು? ಗಾಂಧೀಜಿ ಹುಟ್ಟಿದ್ರು ಮೇಷ್ಟ್ರೆ. ವೆರಿ ಗುಡ್ ಅಮ್ಮ. ಹಂಗಂದ್ರೆ 1890
73ರಲ್ಲಿ 73 ಗಾಂಧೀಜಿಗೆ 4 ವರ್ಷ ಆಗಿತ್ತು ಮೇಷ್ಟ್ರೆ. ಆಹಾ, ಎಂತ ಉತ್ತರ ಕೊಟ್ಬಿಟ್ಟವ. ನಿಮ್ಮ ಮನೇಲಿ ಹಸು ಇದಾವ? ಹ್ಞೂ ಮೇಷ್ಟ್ರೆ, 2 ಹಸು ಇದಾವ ಮೇಷ್ಟ್ರೆ. 2 ಹಸುದ ಒಂದೊಂದು ಲೋಟ ಹಾಲು ಕೊಡಿ, ಚುರುಕಾಗುತ್ತೆ. ಸುಮ್ನಿರಿ ಮೇಷ್ಟ್ರೆ, ಯಾಕಮ್ಮ? ನಾನು ಹಸುವಿನ ಕಾಲ್ ಕೊಡ್ದು ನನ್ನ ಮೆದ್ಲು ಚುರುಕಾಗದಿದ್ರೆ ನಮ್ಮ ಹಸುವಿನ ಕಾರು ಇಷ್ಟೊತ್ತಿಗೆ ಸೈಂಟಿಸ್ಟ್ ಆಗ್ಬೇಕಾಗಿತ್ತಲ್ಲ ಮೇಷ್ಟ್ರೆ. ಕಪ್ಪಿ ಮುಂಡದೆ ಕುಕ್ಕುಪಡಿ. ನೀನ್ ಹೇಳಮ್ಮ. ಹೇಳಿ ಮೇಷ್ಟ್ರೆ. ಈಗ ನಾನು ಒಂದು ವಾಕ್ಯ ಹೇಳ್ತೀನಿ, ಅದೇ ತರ ಇನ್ನೊಂದು ವಾಕ್ಯ ಮಾಡಿ ಹೇಳ್ಬೇಕಾಯ್ತಾ? ಸರಿ ಮೇಷ್ಟ್ರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಇದೇ ತರ ಇನ್ನೊಂದು ವಾಕ್ಯ ಮಾಡಿ ನೋಡ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಅದೇ ತರ ಎಣ್ಣೆ ಬಿಟ್ಟು ನೀರಿನಲ್ಲಿ ಬೋಂಡ ಬೇಯದು. ಸರಿನಾ ಮೇಷ್ಟ್ರೆ? ಎಂತ ವಾಕ್ಯ ಮಾಡ್ಬಿಟ್ಟಮ್ಮ, ದೊಡ್ಡ ಮುಂಡದೆ ಕುಕ್ಕುಪಡಿ. ನೀನ್ ಹೇಳ. ಈಗ ನೀನು ಸ್ಕೂಲ್ಗೆ ಇವತ್ತು ಲೇಟ್ ಆಗಿ ಬಂದಿದ್ಯಾ ಅಂತ ಇಟ್ಕೊ. ಏನಕ್ಕೆ ಲೇಟ್ ಆಗಿ ಬಂದಿದ್ಯಾ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾಯ್ತಾ? ಸರಿ ಮೇಷ್ಟ್ರೆ. ಸರ್, ಅದೇನಾಯ್ತಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡೋ. ಸರ್, ಮೈ ಬೈಕ್ ಸ್ಟ್ರಕ್ ಇನ್ ಕೆಸರು, ನೋ ಮುಂದು ಗೋಯಿಂಗ್, ನೋ ಹಿಂದು ಕಮಿಂಗ್, ಓನ್ಲಿ ಬುರ್ 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 ಬುರ್, ಓನ್ಲಿ ಬುರ್ 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 ಮಾಡಿಂಗ್ ಸರ್. ಆಹಾ, ಎಂತ ವಾಕ್ಯ ಮಾಡ್ಬಿಟ್ಟು. ನೀನ್ ಇಂಗ್ಲಿಷ್ ಅಲ್ಲಿ ಮಾಡಿರೋ ವಾಕ್ಯ ಕೇಳಿ ಯೇಸುರಾಜ್ ಸರ್ ಕಿವಿ ರಕ್ತ ಬರೋದನ್ನ ಬಾಕಿ ಕುಕ್ಕುಪಡಿ. ಎಲ್ಲಾರು ನಿಮ್ ಪೇರೆಂಟ್ಸ್ ಮೀಟಿಂಗ್ ಪೇರೆಂಟ್ಸ್ ಬರಕ್ ಹೇಳಿದೀರಾ? ಹೇಳಿದ್ವಿ ಮೇಷ್ಟ್ರೆ, ನಮ್ಮ ಮಮ್ಮಿ ಡ್ಯಾಡಿ ಬರಲ್ವಂತ ಮೇಷ್ಟ್ರೆ. ಆಹಾ, ಮಮ್ಮಿ ಅಂತೆ ದಾಡಿ ಅಂತೆ. ಮಮ್ಮಿ ಅನ್ನೋ ಪದದ ಅರ್ಥ ಆದ್ರೂ ಗೊತ್ತೇನೆ ನಿಂಗೆ? ಗೊತ್ತಿಲ್ಲ ಮೇಷ್ಟ್ರೆ. ಈಜಿಪ್ಟ್ ನಲ್ಲಿ ಸತ್ತವ್ರನ್ನ ಪಿರಾಮಿಡ್ ಅಲ್ಲಿ ಹೊಣ್ತಾರೆ, ಅವ್ರನ್ನ ಮಮ್ಮಿ ಅಂತಾರೋ. ಮಮ್ಮಿ ಅಂದ್ರೆ ದೆವ್ವ ಕಣ. ಹೌದಾ? ಇಷ್ಟ ದಿನ ನನ್ನ ನಮ್ಮಮ್ಮನ ದೆವ್ವ ದೆವ್ವ ಅಂತಿದ್ನ. ಇನ್ಮೇಲಾದ್ರೂ ನಿಮ್ಮ ಅಪ್ಪ ಅಮ್ಮನ ಮಮ್ಮಿ ಡ್ಯಾಡಿ ಅಂತ ಕರಿಬೇಡ. ನಮ್ ಸಿಹಿಯಾದ ಕನ್ನಡ ಭಾಷೆಯಲ್ಲಿ ಪ್ರೀತಿಯಾಗಿ ಅಪ್ಪ ಅಮ್ಮ ಅಂತ ಕರೀರಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಷ್ಟ್ರೆ. ನಿಮ್ಗೆಲ್ಲ ಅರ್ಥ ಆಯ್ತಾ? ಮಮ್ಮಿ ಡ್ಯಾಡಿ ಅನ್ನೋ ಬದಲು ಏನಂತ ಕರಿಬೇಕು? ವೆರಿ ಗುಡ್. ನೀನ್ ಹೇಳು. ಏನ್ ಮೇಷ್ಟ್ರೆ? ರಾಮ ಯಾಕೆ ಕಾಡ್ಗೋದ? ವಾಸ್ಕೋಡಿ ಗಾಮ ನಮ್ ದೇಶಕ್ಕೆ ಏನಕ್ಕೆ ಬಂದ? ನಾನು ಫೇಲ್ ಮಾಡಕ್ಕೆ ಮೇಷ್ಟ್ರೆ. ಫೇಲ್ ಮಾಡಿ ಮೇಷ್ಟ್ರೆ, ಪ್ಲೀಸ್ ಫೇಲ್ ಮಾಡಿ. ಯಾಕೋ ಎಲ್ಲರೂ ಪಾಸ್ ಮಾಡಿ ಅಂದ್ರೆ ನೀನೇನೋ ಫೇಲ್ ಮಾಡಿ ಅಂತ ಇದ್ಯಾ? ಮೇಷ್ಟ್ರೆ, ನಮ್ಮ ಅಪ್ಪ ಹೇಳೋರೆ ಪಾಸ್ ಆದ್ರೆ ಕಾಲೇಜಿಗೆ ಸೇರಿಸ್ತಾರಂತೆ ಮೇಷ್ಟ್ರೆ. ಪಾಸ್ ಆದ್ರೆ ಕಾಲೇಜಿಗೆ ಸೇರಿಸ್ತಾರಂತೆ ಮೇಷ್ಟ್ರೆ. ಒಳ್ಳೆ ವಿಷಯ ಕಣ, ಖುಷಿ ಪಡು. ಮೇಷ್ಟ್ರೆ, ಇನ್ನೊಂದು ಹೇಳೋರೆ ಮೇಷ್ಟ್ರೆ. ಏನ್ ಹೇಳೋರು? ಇನ್ನೊಂದು ಫೇಲ್ ಆದ್ರೆ ಮದ್ವೆ ಮಾಡಿಸ್ತಾರಂತೆ ಮೇಷ್ಟ್ರೆ. ನಾನು ಖುಷಿ ಆಗಿರ್ತೀನಿ ಬಿಡಿ ಮೇಷ್ಟ್ರೆ, ಪ್ಲೀಸ್ ಮೇಷ್ಟ್ರೆ, ಫೇಲ್ ಮಾಡ್ಬಿಡಿ ಮೇಷ್ಟ್ರೆ. ಸರಿ, ಹಾಳಾಗೋಗು ಕುಕ್ಕುರ್ಬೇಡಿ. ಅತ್ತೆಗೆ ಅಡ್ಗೆ ಚಿಂತೆ ಇದೆ, ಸೊಸೆಗೆ ಸೀರೆ ಚಿಂತೆ ಅಂತ ಹಂಗಾಯ್ತು ನಿಮ್ ಕತೆ. ನೀನ್ ಹೇಳ. ಈಗ ನಾನೊಂದು ವಾಕ್ಯ ಹೇಳ್ತೀನಿ, ಅದೇ ತರ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾಯ್ತಾ? ಸರಿ ಮೇಷ್ಟ್ರೆ. ಒಂದು ದಿನ ತುಂಬಾ ಕತ್ತಲಿತ್ತು. ನಾನು ಹಿತ್ತಲಿಗೆ ಹೋಗಿ ಮರವನ್ನು ಹತ್ತಿ ಹಣ್ಣನ್ನು ಕಿಟ್ಟೆನು. ಇನ್ನೊಂದ್ಸಲಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ಒಂದು ದಿನ ತುಂಬಾ ಕತ್ತಲಿತ್ತು. ನಾನು ಹಿತ್ತಲಿಗೆ ಹೋಗಿ ಮರವನ್ನು ಹತ್ತಿ ಹಣ್ಣನ್ನು ಕಿತ್ತನು. ಸರಿ ಸರ್. ಇಂಗ್ಲಿಷ್ ಅಲ್ಲಿ ನೋಡೋಣ. ಒನ್ ಡೇ ವೆರಿ ಕತ್ತಲ್, ಗೋಯಿಂಗ್ ಟು ಹಿತ್ತಲ್, ಮರ ಹತ್ತಲ್, ಹಣ್ ಕಿತ್ತಲ್. ಆಹಾ, ಎಂತ ವಾಕ್ಯ ಮಾಡ್ಬಿಟ್ಟಪ್ಪ ದೊಡ್ಡ ಮುಂಡದೆ. ಕುಕ್ಕುರ್ ಮಾಡಿ. ಹೇಳಿ ಮೇಷ್ಟ್ರೆ. ನಿನ್ನೆ ಬಸ್ಸಲ್ಲಿ ಹತ್ತೋ ಜನರನ್ನ ಚಿತ್ರ ಬಿಡ್ಸ್ಕೊಂಡ್ ಬರಕ್ ಹೇಳಿದ್ದೆ, ಬಿಡ್ಸಿದ್ಯೇನಮ್ಮ? ಬಿಡ್ಸಿದೀನಿ ಮೇಷ್ಟ್ರೆ, ತಗೊಳ್ಳಿ. ಎಲ್ಲಮ್ಮ ಬರೇ ಖಾಲಿ ಹಾಲಿನೇ ಇದೆ. ಜನರು ಬಸ್ ಒಳಗ ಹತ್ತಿರ್ತಾರಲ್ವ ಮೇಷ್ಟ್ರೆ. ಬಸ್ಸು ಇಲ್ಲ. ಜನರು ಬಸ್ ಒಳಗ ಹತ್ತಾದ್ಮೇಲೆ ಬಸ್ ಏನ ಅಲ್ಲೇ ಇರ್ತದ, ಮುಂದೆ ಹೋಗಿರ್ತದಲ್ವ ಮೇಷ್ಟ್ರೆ. ಏನೋ ಕಪಿ ಮುಂಡದೆಗಳು. ಕುಕ್ಕರ್ ಮಾಡಿದೆ. ನೀನ್ ಹೇಳೋ ಗುಂಡ. ಹೇಳಿ ಮೇಷ್ಟ್ರೆ. ರಾಮ ಯಾವ ಕಾಡ್ಗೋದ? ಬೇರೆ ಫ್ಯಾಮಿಲಿ ಮ್ಯಾಟ್ರ್ ಅಲ್ಲ, ನಮ್ಗೆ ಯಾಕೆ ಮೇಷ್ಟ್ರೆ? ಗೊತ್ತಿಲ್ಲ ಅಂತ ಅನ್ನು. ಇಲ್ಲಿ ಒಂಚೂರು ಮುಖ ಎತ್ತು.
ಯಾಕೆ ಮೇಷ್ಟ್ರೆ? ನೀನ್ ಹೇಳೋ ಮದ. ಹೇಳಿ ಮೇಷ್ಟ್ರೆ. ಕನ್ನಂಬಾಡಿ ಕಟ್ಟೆ ಕಟ್ಟೋರು ಯಾರು? ನಿಮಗೆ ಗೊತ್ತಿಲ್ವಾ ಮೇಷ್ಟ್ರೆ? ನನ್ಗೆ ಗೊತ್ತು, ನೀನ್ ಹೇಳು. ಕನ್ನಂಬಾಡಿ ಕಟ್ಟೆ ಕಟ್ಟೋರು ಗಾರಿಗೆ ಗೆಲ್ಸೋರು ಮೇಷ್ಟ್ರೆ. ಕಾರ್ಯ ಕೆಲ್ಸದವ್ರು ಅಂತ ನಂಗೂ ಗೊತ್ತು. ನಿನ್ ಗೊತ್ತೇನಾ ಗುಂಡ? ಗೊತ್ತು ಮೇಷ್ಟ್ರೆ. ಯಾರಪ್ಪ ಕನ್ನಂಬಾಡಿ ಕಟ್ಟೆ ಕಟ್ಟಿಸಿದವರು? ಸರ್ ವಿಶ್ವೇಶ್ವರಯ್ಯ ಮೇಷ್ಟ್ರೆ. ವಾ, ವೆರಿ ಗುಡ್ ಕಣ. ಥ್ಯಾಂಕ್ ಯು ಮೇಷ್ಟ್ರೆ. ನೀನ್ ಹೇಳಮ್ಮ. ಹೇಳಿ ಮೇಷ್ಟ್ರೆ. ನೀನ್ ಓದಿ ದೊಡ್ಡವಳು ಅಂದ್ಮೇಲೆ ಏನ? ನಮ್ ದೇಶದ ಪ್ರೈಮ್ ಮಿನಿಸ್ಟರ್ ಯಾರು? ಸರ್ ನಾನು ಹೇಳ್ತೀನಿ ಸರ್. ಸರ್ ನೀನ್ ಹೇಳೋ ಮದ. ರಾಕಿಂಗ್ ಸ್ಟಾರ್ ಯಶ್ ಇರ್ಬೋದು ಸರ್. ಅಲ್ಲ, ನೀನ್ ಹೇಳೋ ಗುಂಡ. ಸರ್ ನಮ್ಮ ಬಾಕ್ಸ ಸುದೀಪ್ ಸರ್. ಸರ್ ಇವರಿಬ್ರದ್ದು ತಪ್ಪು ಸರ್. ನಮ್ಮ ಡಿ ಬಾಸ್ ಸರ್. ಅವರೆಲ್ಲ ಫಿಲಂ ಹೀರೋಸು. ನಿನ್ ಗೊತ್ತೇನಮ್ಮ? ಗೊತ್ತು ಮೇಷ್ಟ್ರೆ. ಯಾರಮ್ಮ ನಮ್ ದೇಶದ ಪ್ರಧಾನಮಂತ್ರಿ? ನರೇಂದ್ರ ಮೋದಿ ಮೇಷ್ಟ್ರೆ. ವಾ, ವೆರಿ ಗುಡ್ ಕಣಮ್ಮ. ನೀನ್ ಓದಿ ದೊಡ್ಡವಳು ಅಂದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಮ್ಮ? IAS ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಮೇಷ್ಟ್ರೆ. ಸರ್ ಅವರೆಷ್ಟೇ ಓದಿದ್ರು ಕೊನೆಗೆ ಮುಸ್ರೆ ದಿಕ್ಕೋದಂತೂ ತಪ್ಪಲ್ಲ. ನೀನ್ ಅನ್ಕೊಂಡಿದ್ ತಪ್ಪು. ಹೆಣ್ಣನ್ನು ಕಲಿತರೆ ಶಾಲೆ ಒಂದು ತರದಂತೆ ಕಣ. ಹೆಣ್ಣು ಮನ್ಸು ಮಾಡಿದ್ರೆ ಇಡೀ ಸಾಮ್ರಾಜ್ಯನೇ ಉದ್ಧಾರ ಮಾಡ್ತಾಳೆ. ಶಾಂತಿಮಿತ್ರವಾದ ಮದರ್ ತೆರೇಸಾ, ಆಕಾಶಕ್ಕೆ ಹರಿದ ಕಲ್ಪನಾ ಚಾವ್ಲಾ, ನಮ್ಮ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ, ಅಷ್ಟೇ ಯಾಕೆ ನಮ್ಮ ರಾಜ್ಯದ ಸುಧಾಮೂರ್ತಿ, ಇವರೆಲ್ಲ ಹೆಣ್ಮಕ್ಳು ಎಂತೆಂತ ಸಾಧನೆ ಮಾಡೋದು ಗೊತ್ತಾ ನಿಂಗೆ? ಕ್ಷಮಿಸಿ ಮೇಷ್ಟ್ರೆ. ಕುಕ್ಕುರ್ಬೇಡಿ. ಅದಕ್ಕೆ ಕೇಂದ್ರ ಸರ್ಕಾರ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನೋ ಒಂದು ಯೋಜನೆ ಮಾಡಿದೆ ಕಣ. ನಮ್ಮ ಹೆಣ್ಣು ನಮ್ಮ ಹೆಮ್ಮೆ. ಹೆಣ್ಣು